13 ವರ್ಷದ ಹುಡುಗರು ವಿರಾಟ್ ಕೊಹ್ಲಿ ಅವ್ರನ್ನ ಫಿಟ್ನೆಸ್ ಅಲ್ಲಿ ಸೋಲಿಸ್ತಾರಂತೆ. ವಿರಾಟ್ ಕೊಹ್ಲಿ ಅವ್ರಿಗಿಂತ ಬೆಟರ್ ಆಗವ್ರಂತೆ. ಎಂತ ಸ್ಟೇಟ್ಮೆಂಟ್ ನ ಕೊಟ್ಟಿರೋದು ರಂಜಿತ್ ಬಜಾಜ್ ಅವರು. ಇವ್ರ ಫೇಸ್ ನ ನೀವು 100% ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಬಿಕಾಸ್ ಫುಟ್ಬಾಲ್ಗೋಸ್ಕರ ಇವ್ರು ಕಂಪ್ಲೀಟ್ ಲೈಫ್ ನ ಸ್ಯಾಕ್ರಿಫೈಸ್ ಮಾಡಿರುವಂತ ಒಬ್ಬ ಕೋಚ್, ಫುಟ್ಬಾಲ್ ಕೋಚ್. ಇವ್ರ ನೇಮು ರಂಜಿತ್ ಬಜಾಜ್ ಅಂತ. ಸೊ ಇವ್ರ ಫೇಸ್ ನ ನೀವು ಪಕ್ಕಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಬಿಕಾಸ್ ಇಂಡಿಯನ್ ಫುಟ್ಬಾಲ್ ಟೀಮ್ ನ ಅಂದ್ರೆ ಇಂಡಿಯನ್ ಫುಟ್ಬಾಲ್ ಕಲ್ಚರ್ ನ ಕಂಪ್ಲೀಟ್ ಚೇಂಜ್ ಮಾಡಕ್ಕೆ ಬಂದಿದ್ದಾರೆ ಅಂತ ನನಗೇನು ಅನಿಸೋದು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕಂಟ್ರಿಲಿ ನಮ್ಮ ಇಂಡಿಯನ್ ಬಾಯ್ಸ್ ನ ಫುಟ್ಬಾಲ್ ಟೀಮ್ ನ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ಆ ಕಂಟ್ರಿಲಿ ಟ್ರೋಫಿನ ಮೆಡಲ್ನ ಗೆದ್ಕೊಂಡ್ ಬಂದಿದ್ದಂತ ಒಂದು ಫುಟ್ಬಾಲ್ ಕೋಚ್ ಇವರು. ಸೊ ಇವರು ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿರೋದು, ಇವ್ರ ಬಾಯ್ಸ್ ಅಂದ್ರೆ ಅಂಡರ್ 13 ಮತ್ತೆ ಅಂಡರ್ 15 ಪ್ಲೇಯರ್ಸ್ ವಿರಾಟ್ ಕೊಹ್ಲಿ ಅವರ ಯೋಯೋ ಟೆಸ್ಟ್ ಅಲ್ಲಿ ಸೋಲಿಸ್ತಾರಂತೆ. ಅವ್ರಿಗಿಂತ ಬೆಟರ್ ಸ್ಕೋರ್ನ ಇಟ್ಕೊಂಡವ್ರಂತೆ ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ. ಯಪ್ಪ ಆಗಿದ್ರೆ ಯಾವ ಲೆವೆಲ್ಗೆ ಇವರು ಆ ಹುಡುಗನ ರೆಡಿ ಮಾಡಿರ್ಬೋದು. ಬಟ್ ಇಲ್ಲಿ ಏಜ್ ಕೂಡ ಮ್ಯಾಟರ್ ಆಗುತ್ತೆ ಮಗ. ಬಿಕಾಸ್ ವಿರಾಟ್ ಕೊಹ್ಲಿ ಅವ್ರದ್ದು 37 ವರ್ಷ, ಇನ್ನು ಆ ಒಂದು ಫಿಟ್ನೆಸ್ ಹಂಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಇವರು ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಹಾಕಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರಲ್ಲಿ ಯಾವ ತರ ಒಂದು ಸ್ಯಾಕ್ರಿಫೈಸ್ ಮತ್ತೆ ಡಿಸಿಪ್ಲಿನ್ ಇದೆ ಈ ಒಂದು ಹುಡುಗರಲ್ಲಿ ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಮಾಡಿ. ಅಂಡ್ ಕ್ರಿಕೆಟ್ ನ ಟಾಪ್ 10 ಅಪ್ಡೇಟ್ಸ್ಗೆ ವೆಲ್ಕಮ್ ಬಾಯ್ಸ್. ಆಗಿದೆ ಸೆಕೆಂಡ್ ಅಪ್ಡೇಟು, ನಮ್ಮ ಟೀಮ್ ಇಂಡಿಯಾ T20 ವುಮೆನ್ಸ್ ಟೀಮು ಇವಾಗ ಒಲಿಂಪಿಕ್ಗೆ ಕ್ವಾಲಿಫೈ ಆಗಿದೆ 2028ಗೆ. ಬಟ್ ಈ ಒಂದು 2026 T20 ವರ್ಲ್ಡ್ ಕಪ್ ಇಂದ ಆಚೆ ಹೋಗ್ಬಿಟ್ರು. ಸೊ ಈ ಒಂದು ಒಲಿಂಪಿಕ್ ಆದ್ರೂ ಗೋಲ್ಡ್ ಮೆಡಲ್ ನ ತಗೋಬರ್ಲಿ ಅಂತ ನಾನಂತೂ ಒಂದು ಆಶೀರ್ವಾದನ ಮಾಡ್ತೇನೆ ಅಂತಾನೆ ಹೇಳ್ಬೋದು. ಅಂಡ್ ಮೂರನೇ ಅಪ್ಡೇಟು, ನಮ್ಮ ವುಮೆನ್ಸ್ ಟೀಮು T20 ಕೂಡ ಏಷ್ಯನ್ ಗೇಮ್ಸ್ಗೆ ಇವಾಗ ಜಪಾನ್ ನಡೀತಾ ಇದೆ. ವುಮೆನ್ಸ್ ಅದಕ್ಕೆ ಇವಾಗ ಸ್ಕ್ವಾಡ್ ಕೂಡ ಅನೌನ್ಸ್ಮೆಂಟ್ ನ ಮಾಡಿದರೆ. ಹರ್ಮನ್ಪ್ರೀತ್ ಕೌರ್ ಕ್ಯಾಪ್ಟನ್ ಅಂಡ್ ಸ್ಮೃತಿ ಮಂದನ ವೈಸ್ ಕ್ಯಾಪ್ಟನ್, ಸಫಾಲಿ ವರ್ಮಾ, ಜೆಮಿಮಿ ರೋಡ್ರಿಗಸ್, ದೀಪ್ತಿ ಶರ್ಮಾ, ರಿಚಾ ಘೋಷ್ ಅಂಡ್ ಖಮಾಲಿನಿ ಅಂಡ್ ಭರತ್ ಫುಲ್ಮಲಿ, ಶ್ರೀ ಚರಣಿ ಅಂಡ್ ರೇಣುಕಾ ಸಿಂಗ್ ಠಾಕೂರ್, ಕ್ರಾಂತಿ ಘೋಡ್ ಅಂಡ್ ಅರುಂಧತಿ ರೆಡ್ಡಿ, ಶ್ರೇಯಾಂಕಾ ಪಾಟೀಲ್, ರಾಧಾ ಯಾದವ್, ನಂದಿನಿ ಶರ್ಮಾ ಅಂತ. ಸೊ ಇದರಲ್ಲಿ ಕೂಡ ಇವಾಗ ಫಿಟ್ನೆಸ್ ಮತ್ತೆ ಇಂಜುರಿ ಕೂಡ ಫ್ಯಾಕ್ಟರ್ ಆಗುತ್ತೆ. ಯಾಕಂತ ಹೇಳಿದ್ರೆ ಶ್ರೇಯಾಂಕಾ ಪಾಟೀಲ್ ಇಂಜುರಿ ಆಗಿದ್ದಾರೆ, ಆಂಕಲ್ ಟ್ವಿಸ್ಟ್ ಆಗಿರೋದ್ರಿಂದ. ಸೊ ನೋಡೋದ ಇದು ಜಸ್ಟ್ ಒಂದು ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡಿದರೆ. ಸೊ ಅಂಡ್ ವೈಭವ್ ಸೂರ್ಯವಂಶಿ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಪಕ್ಕಾ ರೆಡಿ ಇದ್ದಾರೆ ಮಗ, ಅದ್ರ ಯಾವ್ದಾರ ಡೌಟ್ ಇಲ್ಲ ಅಂತ. ಇಂಡಿಯನ್ ಕೋಚ್ ಆದ ಅಸಿಸ್ಟೆಂಟ್ ಕೋಚ್ ಆದ ರಯಾನ್ ಚೆಟ್ ಅಂತ ಇವ್ರ ಹೆಸರು. ಸೊ ಇವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ವೈಭವ್ ಸೂರ್ಯವಂಶಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರೆಡಿ ಇದ್ದಾರೆ. ಬಟ್ ಅದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಬಟ್ ಸಂಜು ಸ್ಯಾಮ್ಸನ್ ನೀವು ಡ್ರಾಪ್ ಮಾಡಿಬಿಟ್ಟು ವೈಭವ್ ಸೂರ್ಯವಂಶಿನ ಕರ್ಕೊಬಂದು ಸ್ಟ್ರೇಟ್ ಅವೇ ಆಡಿಸಿ ಅಂತ ಹೇಳಿದ್ರೆ ಇದು ತಪ್ಪಾಗುತ್ತೆ ಅಂತ ಈ ಒಬ್ಬ ಕೋಚ್ ಹೇಳ್ಕೊಂಡಿರೋದು. ಬಿಕಾಸ್ T20 ವರ್ಲ್ಡ್ ಕಪ್ ಅಲ್ಲಿ ಯಾವ ತರ ಮೇಜರ್ ರೋಲ್ ನ ಪ್ಲೇ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತು ಸಂಜು ಸ್ಯಾಮ್ಸನ್ ಅವರು. ಸೊ ಅವ್ರನ್ನ ಹೆಂಗೆ ಕೂರಿಸ್ಬಿಟ್ಟು ಇವ್ರನ್ನ ಸ್ಟ್ರೈಟ್ ಅವೇ ಕರ್ಕೊಬರ್ತೀರಾ ಅಂತ ಇವರು ಒಂದ್ ಸೈಡ್ ಇಂದ ಹೇಳಿದರೆ. ಬಟ್ ನನ್ನ ಪ್ರಕಾರ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಫ್ಯಾನ್ಸ್ಗಳು ಹೇಳೋ ಪ್ರಕಾರ ಆಕ್ಚುಲಿ ಸಂಜು ಸ್ಯಾಮ್ಸನ್ನ ಕೂರಿಸ್ಬಿಟ್ಟು ವೈಭವ್ ಸೂರ್ಯವಂಶಿಗೆ ಚಾನ್ಸ್ನ ಕೊಡ್ಬೋದಾಗಿತ್ತು ಐರ್ಲೆಂಡ್ ಸೀರೀಸಲ್ಲಿ. ಯಾಕಂತ ಹೇಳಿದ್ರೆ ಸಂಜು ಮತ್ತೆ ಅಭಿಷೇಕ್ ಶರ್ಮಾ ಹೆಂಗಿದ್ರು ಓಪನಿಂಗ್ಗೆ ಫಿಕ್ಸ್ ಮಗ T20 ಫಾರ್ಮೆಟ್ ಅಂತ ಬಂದ್ರೆ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಇವ್ರನ್ನ ಜಸ್ಟ್ ಎಕ್ಸ್ಪೆರಿಮೆಂಟ್ ತರ ಟ್ರೈ ಮಾಡ್ಬೋದಾಗಿದೆ. ಯಾಕಂತ ಹೇಳಿದ್ರೆ ರವಿಚಂದ್ರನ್ ಅಶ್ವಿನಿ ಕೂಡ ಅದೇ ಹೇಳ್ಕೊಂಡಿದ್ದು. ವೈಭವ್ ಸೂರ್ಯವಂಶಿ ಏನಾದರೂ ಈ ಒಂದು ಪೀಕ್ ಟೈಮಲ್ಲಿ ಇವ್ರನ್ನ ಇಂಡಿಯನ್ ಟೀಮ್ಗೆ ಬಿಟ್ಟು ಟ್ರೈನ್ ಮಾಡಿ ಅವ್ರಿಗೆ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಇವರಿರೋ ಪರ್ಫಾರ್ಮೆನ್ಸ್ ಅಲ್ಲಿ ಏನೋ ಒಂದು ಮಾಡ್ತಾರೆ. ಬಿಕಾಸ್ ಸಚಿನ್ ತೆಂಡೂಲ್ಕರ್ ಕೂಡ 15 ವರ್ಷಕ್ಕೇನೋ ಬಂದ್ಬಿಟ್ಟು ಟೀಮ್ ಇಂಡಿಯಾದಲ್ಲಿ ಅವರು ಕೂಡ ಅವಾಗಲೇ ಅವರನ್ನ ಸೃಷ್ಟಿ ಮಾಡಿದ್ದು. ಯಾವಾಗ ಅವ್ರ ಪೀಕ್ ಟೈಮಲ್ಲಿ ಅವ್ರು ಪರ್ಫಾರ್ಮ್ ಮಾಡ್ತಿದ್ರು ಅವಾಗ ಅವ್ರನ್ನ ಆಪರ್ಚುನಿಟಿ ಕೊಟ್ಟು ಅವ್ರನ್ನ ಗ್ರೋ ಮಾಡಿದ್ರು ಅಂತ ಹೇಳಿದ್ರು. ಸೊ ಅದೇ ಥರ ವೈಭವ್ ಸೂರ್ಯವಂಶಿಗೂ ಮಾಡ್ಬೋದಾಗಿತ್ತು ಅಂತ ರವಿಚಂದ್ರನ್ ಅಶ್ವಿನಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಆಕ್ಚುಲಿ ರೆಡಿ ಇದ್ದಾರೆ. ಸೊ ಅದ್ರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ. ಬಿಕಾಸ್ ಇಂಟರ್ನ್ಯಾಷನಲ್ ಬೌಲರ್ಸ್ಗೆ ನಾಯಿಗೆ ಹೊಡೆದಂಗೆ ಹೊಡೆದಿರೋದು ವೈಭವ್ ಸೂರ್ಯವಂಶಿ. ಆ್ಯಂಡ್ ಇನ್ನೊಂದು ಅಪ್ಡೇಟು, ನಮ್ಮ ಕ್ರಿಕೆಟ್ಗೆ ಗ್ಯಾಂಗ್ಸ್ಟರು, ಇವರು ಇಂಗ್ಲೆಂಡ್ ಕ್ರಿಕೆಟ್ಗೂ ಕೂಡ ಗ್ಯಾಂಗ್ಸ್ಟರು ಮತ್ತು ಕ್ರಿಕೆಟ್ಗೂ ಗ್ಯಾಂಗ್ಸ್ಟರ್ ಅಂತ ಹೇಳ್ಬೋದು ಬೆನ್ ಸ್ಟೋಕ್ಸ್. ಇವಾಗ ರೀಸೆಂಟ್ ಆಗಿ ನಿಮಗೆ ಇಂಗ್ಲೆಂಡ್ ಟೆಸ್ಟ್ ಫಾರ್ಮೆಟ್ಗೆ ರಿಟೈರ್ಮೆಂಟ್ನ ಕೊಟ್ಟಿರೋದು ಗೊತ್ತು. ಸಡನ್ ಆಗಿ ಯಾಕಂದ್ರೆ ಯಾರು ಕೂಡ ಕ್ಲೂನೇ ಇಲ್ಲ ಬೆನ್ ಸ್ಟೋಕ್ಸ್ ಅವರು ರಿಟೈರ್ಮೆಂಟ್ನ ಕೊಡ್ತಾರೆ ಅಂತ. ಯಾಕಂತ ಹೇಳಿದ್ರೆ ಆ ಒಂದು ನೈಟ್ ಕ್ಲಬ್ ಗಲಾಟಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ಏನೇನೋ ಆಗಿ ಇವ್ರ ಮೈಂಡಲ್ಲಿ ಏನು ಬಂದೋ ಗೊತ್ತಿಲ್ಲ. ಬಟ್ 13 ವರ್ಷ ಆಗಿತ್ತು ಇವರು ಅಂದರೆ ಇಂಗ್ಲೆಂಡಲ್ಲಿ ಟೆಸ್ಟ್ ಸೀರೀಸ್ನ ಸೋತು. ಬಟ್ ಲಾಸ್ಟ್ ಟೆಸ್ಟ್ ಸೀರೀಸ್ ಸೋತರು ಆಕ್ಚುಲಿ ನ್ಯೂಜಿಲೆಂಡ್ ಅಗೇನ್ಸ್ಟು. ಸೊ ರಿಟೈರ್ಮೆಂಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು. ಅದ್ರ ಹಿಂದೆನೇ ಇವಾಗ IPL ಮತ್ತು ಈ ಥರ ಪ್ರೀಮಿಯರ್ ಲೀಗ್ ಆಡೋದಕ್ಕೆ ರೆಡಿ ಇದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ರೆ. ಆ್ಯಂಡ್ IPLಗೆ ನೆಕ್ಸ್ಟ್ ಸೀಸನ್ನು ಗ್ಯಾಂಗ್ಸ್ಟರ್ ಅಂತೂ ರೆಡಿಯಾಗಿ ಬರ್ತಾರೆ ಅಂತ ಹೇಳ್ಬೋದು. ಸೊ ಯಾವ ಟೀಮು ಪಿಕ್ ಮಾಡ್ಬೋದು ನಿಮ್ಮ ಪ್ರಕಾರ ಜಸ್ಟ್ ಹಂಗೆ ಒಂದು ಕಾಮೆಂಟ್ನ ಬಿಡಿ. ಆ್ಯಂಡ್ ಲಾಸ್ಟ್ ವೀಕು ಒಂದೇ ಒಂದು ಕಾಮೆಂಟ್ ಯಾವ ಲೆವೆಲ್ಗೆ ವೈರಲ್ ಆಗಿತ್ತು ಅಂತ ಹೇಳಿದ್ರೆ ಅದು ನಮ್ಮ ಟೀಮ್ ಇಂಡಿಯಾ ಯಾರೋ ಒಬ್ಬ ಫ್ಯಾನ್ಸ್ ಹಾಕಿದ್ದು ಪೋರ್ಚುಗಲ್ ಕ್ರಿಕೆಟು ಒಂದು ಪೋಸ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಟೀಮ್ ಇಂಡಿಯಾ ಯಾರೋ ಒಬ್ಬ ಫ್ಯಾನು ಪೋರ್ಚುಗಲ್ ಕ್ರಿಕೆಟ್ ಟೀಮ್ ಇದೆಯಾ ಅಂತ ಒಂದು ಕಾಮೆಂಟ್ನ ಹಾಕಿರ್ತಾರೆ. ಅದಕ್ಕೋಸ್ಕರ ಪೋರ್ಚುಗಲ್ ಕ್ರಿಕೆಟ್ ಟೀಮು ಅದಕ್ಕೆ ರಿಪ್ಲೈ ಕೊಟ್ಟಿರೋದು ಕ್ರಿಸ್ಟಿಯಾನೋ ರೊನಾಲ್ಡೋ ಕೂಡ ಇದೇ ಥರ ಥಿಂಕ್ ಮಾಡ್ತಾ ಇದ್ದಾರೆ ಇಂಡಿಯನ್ ಫುಟ್ಬಾಲ್ ಟೀಮ್ ಇದೆಯಾ ಅಂತ. ಸೊ ಇದು ಒಂಥರ
ಇನ್ಸಲ್ಟ್ ಮಾಡೋ ಥರನೇ ಇತ್ತು ಓಕೆನಾ ಅವ್ರು ರಿಪ್ಲೈ ಕೊಟ್ಟಿದ್ದು. ಅದಕ್ಕೋಸ್ಕರ ಇದು ತುಂಬ ಎಲ್ಲ ಕಡೆ ವೈರಲ್ ಆಗಿತ್ತು ಓಕೆನಾ. ಅದಕ್ಕೋಸ್ಕರ ಇವಾಗ ನಮ್ಮ ಇಂಡಿಯನ್ ಫ್ಯಾನ್ಸ್ ಇನ್ನೊಬ್ಬ ಇಂಡಿಯಾ ಹ್ಯಾಸ್ won 3 ವರ್ಲ್ಡ್ ಕಪ್ ಇನ್ ದ ಕ್ರಿಕೆಟ್, ಪೋರ್ಚುಗಲ್ ಹ್ಯಾಸ್ 0 ವರ್ಲ್ಡ್ ಕಪ್ ಇನ್ ಫುಟ್ಬಾಲ್ ಅಂತ ಹೇಳಿದ್ರೆ ಇದಂತೂ ನೆಕ್ಸ್ಟ್ ಲೆವೆಲ್ ಸ್ಯಾವೇಜ್ ರಿಪ್ಲೈ ಮಗ ಟೀಮ್ ಇಂಡಿಯಾ ಕಡೆಯಿಂದ. ಸೊ ನೋಡ್ದ ರೊಮಾರಿಯೋ ಸಫರ್ಡ್ ರೊಮಾರಿಯೋ ಸಫರ್ಡ್ ಅಂತೂ IPL ಅಲ್ಲಿ RCBಗಂತೂ ಮೋಸ್ಟ್ ಎಕ್ಸ್ಪೆನ್ಸಿವ್ ಬೌಲರ್ ಆಗ್ಬಿಟ್ಟಿದ್ರು. ಎವ್ರಿ ಓವರ್ ಮಿನಿಮಮ್ 20 ರನ್ ಹೊಡ್ಸ್ಕೋತಾ ಇದ್ರು. ಒಂದೇ ಒಂದು ಮ್ಯಾಚ್ ಓಕೆನಾ, ಯಾವುದೋ ಒಂದು ಮ್ಯಾಚ್ ಮಾತ್ರ ಅಷ್ಟು ರನ್ಸ್ ಕೊಟ್ಟಿರಲಿಲ್ಲ. ಬಟ್ ಇನ್ನೆಲ್ಲ ಯಾವಾಗೆಲ್ಲ ಬೌಲಿಂಗ್ ಎಲ್ಲ ಸಿಕ್ಕಿದೆ ನಾಯಿ ಕೆಚ್ಕೋತಾ ಇದ್ರು. ಬಟ್ ಇದ್ಯಾವುದೋ MLC ಟೂರ್ನಮೆಂಟಲ್ಲಿ ಪ್ರೀಮಿಯರ್ ಲೀಗಲ್ಲಿ 4 ಓವರ್ನ ಬೌಲಿಂಗ್ ಮಾಡಿದರೆ ಅದ್ರಲ್ಲಿ ಕೊಟ್ಟಿರೋದು ಮ್ಯಾಕ್ಸಿಮಮ್ 3, 4, 5 ರನ್ ಮಗ. 4 ಓವರ್ 5 ರನ್ನ ಕೊಟ್ಬಿಟ್ಟು ಎಷ್ಟು 1 ವಿಕೆಟ್ನ ಎತ್ತಾಕೊಂಡಿದ್ದಾರೆ. ಮೈ ಗಾಡ್, ಅದು ಒಂದು ಮೇಡಿನ್ ಓವರು ಆ್ಯಂಡ್ ಮೇಡಿನ್ ವಿಕೆಟ್ ಕೂಡ ತಗೊಂಡಿದ್ದಾರೆ. ರೊಮಾರಿಯೋ ಸಫರ್ಡ್ ರೆಡಿ ಆಗಿದ್ದೀನಿ, ನಾನು ಫುಲ್ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರೋದು ಬೌಲಿಂಗಲ್ಲಿ. ಅಪ್ಪ ಸಖತ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗೌತಮ್ ಗಂಭೀರ್ ಇವ್ರ ಬಗ್ಗೆ ಅಂತೂ ಕ್ರಿಟಿಸಿಸಮ್ ನಡೀತಾನೆ ಇದೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂತ ಹೇಳಿದ್ರೆ ಐರ್ಲೆಂಡ್ ಅಗೇನ್ಸ್ಟ್ ನಾವು ಸೋತಿದ್ದೀವಿ ಬ್ರೋ. ಹೆಂಗ ಅಂತ ಹೇಳಿದ್ರೆ ವೈಟ್ ವಾಶ್ ಮಾಡಿ ಕಳಿಸಿರೋದು ಐರ್ಲೆಂಡ್ ಕ್ರಿಕೆಟು. ನಮ್ಮ ಇಂಡಿಯಾಗೆ ಯಾವ ಥರ ಇತ್ತು ಈ ಒಂದು ಸೀರೀಸ್ ಅಂತ ಹೇಳಿದ್ರೆ, ಇಂಗ್ಲೆಂಡ್ ಅಗೇನ್ಸ್ಟ್ ಇವಾಗ T20 ಸೀರೀಸ್ ಆಡಬೇಕು ಮತ್ತು ODI ಸೀರೀಸ್ ಕೂಡ ಆಡಬೇಕು. ಸೊ ಟೀಮ್ ಇಂಡಿಯಾಗೆ ಜಸ್ಟ್ ಒಂದು ಪ್ರಾಕ್ಟೀಸ್ ಮಾಡಿಕೊಂಡು ಐರ್ಲೆಂಡ್ ಹತ್ರ ಹೋಗ್ಬಿಟ್ಟು ಬರೋದ ಆ ಲೆವೆಲ್ಗೆ ಹೋಗಿದ್ರು. ಬಟ್ ಅವರು ಬನ್ನಿದನ ಮಕ್ಕಳ ಅಂತ ಹೇಳ್ಬಿಟ್ಟು ಸರಿಗೆ ಮಾಂಜ ಕೊಟ್ಟು ಕಳಿಸಿದ್ರೆ. ಸೊ ಗೌತಮ್ ಗಂಭೀರ್ಗೂ ಮತ್ತು ಅಜಿತ್ ಅಗರ್ಕರ್ಗಂತೂ ಯಾವ ಲೆವೆಲ್ಗೆ ಮಾಂಜ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಲೆವೆಲ್ಲು. ಯಾಕಂತ ಹೇಳಿದ್ರೆ ಗೌತಮ್ ಗಂಭೀರ್ ಅವ್ರನ್ನ ಐರ್ಲೆಂಡ್ ಕ್ರಿಕೆಟು ಟ್ರೋಲ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾರೆ, ವಿ ಕ್ಯಾನ್ ಕನ್ಫರ್ಮ್ ದಟ್ ವಿ ಡೋಂಟ್ ವಿಶ್ ಟು ಹ್ಯಾಡ್ ಗೌತಮ್ ಗಂಭೀರ್ ಟು ಅವರ್ ಕೋಚಿಂಗ್ ಸ್ಟಾಫ್ ಅಂತೆ. ಅಂದರೆ ಅವ್ರಿಗೂ ಇಷ್ಟ ಅಲ್ವಂತೆ ಮಗ. ಅವ್ರೇನಾದ್ರೂ ಗೌತಮ್ ಗಂಭೀರ್ನ ನಾವು ಕೋಚಿಂಗ್ ಸ್ಟಾಫ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅವ್ರಿಗೂ ಇಷ್ಟ ಅಲ್ವಂತೆ. ಅಂದರೆ ಟೀಮ್ ಇಂಡಿಯಾಗೆ ಯಾವ ಲೆವೆಲ್ಗೆ ಒಂದು ಕಾಮೆಂಟ್ನ ಪಾಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಈ ಕ್ಲಿಯರ್ಲಿ ಟ್ಯಾಲೆಂಟ್ ಥ್ರೂ ಟು ದ ಟೇಕ್ ದೋಸ್ ಇಂಡಿಯನ್ ಪ್ಲೇಯರ್ಸ್ ಆ್ಯಂಡ್ ಡೆಲಿವರಿ ದೋಸ್ ರಿಸಲ್ಟ್ ಇನ್ ದ ಐರ್ಲೆಂಡ್ ಟೇಕ್ಸ್ ಟ್ರೂಲಿ ರಿಮಾರ್ಕಬಲ್ ಗಿಫ್ಟ್ ಅಂತೆ. ಸೊ ಈ ಥರ ಪ್ಲೇಯರ್ಸ್ನ ಕರ್ಕೊಬಂದು ಐರ್ಲೆಂಡಲ್ಲಿ ಆಡ್ಸಿರೋದಕ್ಕೆ ನಮಗೊಂದು ಗಿಫ್ಟ್ ಸಿಕ್ತು ಅಂತ ಹೇಳಿದರೆ. ಸೊ ಐರ್ಲೆಂಡ್ ಕ್ರಿಕೆಟ್ ಅಂತೂ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದು. ಏನೂ ಮಾಡೋಕ್ಕಾಗಲ್ಲ ಬಿಡಿ, ಏನೋ ಮಾಡೋಕ್ಕಾಗಲ್ಲ. ಗೌತಮ್ ಗಂಭೀರ್ ಅಂತ ನೆನ್ನೆ ವಿಡಿಯೋ ಮಾಡಿದ್ದೆ. ಟೀಮ್ ಇಂಡಿಯಾಗೆ ಹೆಡ್ ಕೋಚ್ ಆದಮೇಲೆ 13 ವರ್ಲ್ಡ್ ರೆಕಾರ್ಡ್ನ ಮಾಡಿದ್ದಾರೆ. ನೀವೇನಾದರೂ ಆ ಒಂದು ರೆಕಾರ್ಡ್ಗಳನ್ನ ಕೇಳಿಬಿಟ್ರೆ ಫುಲ್ ಶಾಕ್ ಆಗಿಬಿಡ್ತೀರಾ. ನಿಮಗೇನಾದರೂ ಆ ಒಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋ ಇದೆ ಓಕೆನಾ. ಸೊ ನಿಮಗೇನಾದರೂ ನೋಡಿ ಅದನ್ನ, ನೀವು ಅದು ನೋಡಿಬಿಟ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫುಲ್ ಶಾಕ್ ಆಗಿಬಿಡ್ತೀರಿ. ಯಾಕಂತ ಹೇಳಿದ್ರೆ ಗೌತಮ್ ಗಂಭೀರ್ ಅವರು ಅಷ್ಟು ಲೆವೆಲ್ಗೆ ರೆಕಾರ್ಡ್ನ ಮಾಡಿದರೆ ನಮ್ಮ ಟೀಮ್ ಇಂಡಿಯಾ ಅಷ್ಟು ಲೆವೆಲ್ಗೆ ಮುಂದೆ ಇಂಪ್ರೂವ್ ಮಾಡಾಕ್ಬಿಟ್ಟಿದ್ದಾರೆ. ಇಂಪ್ರೂವ್ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ ಆಗಿಬಿಟ್ಟಿದೆ. ಆ ಒಂದು 13 ರೆಕಾರ್ಡ್ಗಳಿಂದ ಆ ಒಂದು 13 ರೆಕಾರ್ಡ್ನ ನೀವು ನೋಡಿ ಕಣ್ಣಲ್ಲಿ ರಕ್ತ ಬರೋದೊಂದು ಬಾಕಿ ಮಗ. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾನಂತೂ ಫುಲ್ಲು ಕೆಳಗಾಕೊಂಡು ತುಳಿತಾ ಇದ್ದಾರೆ ಅಂತ ಹೇಳ್ಬೋದು. ಆ ಲೆವೆಲ್ಗೆ ರೆಕಾರ್ಡ್ಗಳಿರೋದು. ಸೊ ನೀವು ನೋಡಿದ್ರೆ ಕಣ್ಣಲ್ಲಿ ರಕ್ತ ಬರೋದೊಂದು ಬಾಕಿ. ಸೊ ನಿಮಗೆ ರಕ್ತ ಬರುತ್ತಾ ಏನು ಬರುತ್ತೋ ಗೊತ್ತಿಲ್ಲ. ಸೊ ಇಷ್ಟು ಅಪ್ಡೇಟ್ಗಳನ್ನ ಕೇಳಿ ನಿಮಗೇನು ಅನ್ನಿಸ್ತು ಜಸ್ಟ್ ಕಾಮೆಂಟ್ನ ಮಾಡಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.